ಆ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ತ್ಯಾಗರಾಜ್ ನಗರದಲ್ಲಿರುವಂತಹ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಯಾಕೆ ಬಂದಿದ್ದೀನಿ ಅಂದ್ರೆ ಇದೇ ಜನವರಿ 11ನೇ ತಾರೀಕು ಶನೇಶ್ವರ ಸ್ವಾಮಿಯ ಒಂದು ಜಯಂತ್ಯೋತ್ಸವ ಇದೆ. ಆ ಒಂದು ಸಡಗರಕ್ಕೆ ಸಂಭ್ರಮಕ್ಕೆ ಭಕ್ತಾದಿಗಳು ಆಮೇಲೆ ಈ ದೇವಸ್ಥಾನದ ಕಮಿಟಿಯವರು ಎಲ್ಲರೂ ಸೇರಿ ಆ ಒಂದು ದಿನ ವಿಜೃಂಭಣೆಯಿಂದ ಆಚರಿಸಕ್ಕೆ ನಿಮಗೆ ಎಷ್ಟೊಂದು ಪ್ರಿಪರೇಷನ್ ಅಡಿಗೆನ ನಡೆಸಿದ್ದಾರೆ. ಅದು ಈ ಸ್ವಾಮಿ ಸನ್ನಿಧಾನದಲ್ಲೇನೆ ಇದು ಅವನ ಒಂದು ಉಸ್ತುವಾರಿಯಲ್ಲೇ ನಡಿಬೇಕು ಅನ್ನೋದು ಒಂದು ತಲತಲಾಂತರದಿಂದ ನಡ್ಕೊಂಡು ಬರುವಂತ ಪದ್ಧತಿಯಾಗಿದೆ. ಬನ್ನಿ, ಯಾವ್ದಾದ್ರು ಎಷ್ಟೆಷ್ಟು ಕೆಜಿ ಮಾಡ್ತಾ ಇದ್ದಾರೆ, ಏನೇನ್ ಪ್ರಿಪರೇಷನ್ ನಡೀತಾ ಇದೆ, ಎಲ್ರು ನೀವು ತಪ್ಪದೆ 11ನೇ ತಾರೀಕು ಜನವರಿ 11, 2026 ತ್ಯಾಗರಾಜ್ ನಗರ ಶನೇಶ್ವರ ಸ್ವಾಮಿ ಟೆಂಪಲ್ಗೆ ಒಂದ್ಸಲ ನೀವು ಭೇಟಿ ಕೊಡಿ. ಇಲ್ಲಿ 1 kg ಅಷ್ಟು ಆಗುವಂತ ದಪ್ಪ ಲಾಡುನ 3,000 ಮಾಡ್ತಾ ಇದ್ದಾರೆ. ಆಮೇಲೆ 100 ಗ್ರಾಮ್ ಆಗುವಂತ ಚಿಕ್ಕ ಲಾಡುನ 30,000 ಮಾಡ್ತಾ ಇದ್ದಾರೆ. ಇಲ್ಲಿ ಆ ಇಡೀ ದಿನ ಊಟ ಇರುತ್ತೆ. ಸಾವಿರಾರು ಲಕ್ಷಾಂತರ ಜನ ಬಂದು ಊಟ ಪ್ರಸಾದವನ್ನ ಸ್ವೀಕರಿಸ್ತಾರೆ. ಆಮೇಲೆ 4 ಮೂಟೆ ಪುಳಿಯೋಗರೆ ಪ್ರಸಾದ ಮಾಡ್ತಾ ಇದ್ದಾರೆ. ಆಮೇಲೆ 6 ಮೂಟೆ ಕಡ್ಲೆ ಹಿಟ್ಟನ್ನ ಆಗ್ಲೇ ಖರೀದಿ ಆಗಿದೆ. ಇನ್ನು ಎಷ್ಟು ಬೇಕಾಗುತ್ತೆ ಅಂತ ಲೆಕ್ಕ ಸಿಗ್ತಾ ಇಲ್ಲ. ಸುಮ್ಮನೆ ಸದ್ಯದ ಒಂದ್ ಲೆಕ್ಕ ಹೇಳ್ತಾ ಇದ್ದೀನಿ ನಾನು. ಬನ್ನಿ, ಇಲ್ಲಿ ಭಟ್ರನ್ನ ಮಾತಾಡ್ಸ್ಕೊಂಡ್ ಬರೋಣ, ಕಾಂಟ್ರಾಕ್ಟರ್ ಮಾತಾಡ್ಸ್ಕೊಂಡ್ ಬರೋಣ, ಎಲ್ಲ ವಿವರವನ್ನ ಅವರಿಂದನೇ ಕೇಳ್ಪಡಿಯೋಣ. ಎಲ್ಲರಿಗೂ ಅರಿವೇ ಗುರು ಶೈಲ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ. ಬನ್ನಿ, ಮತ್ತೊಮ್ಮೆ ನಾವು ದೇಗುಲ ದರ್ಶನವನ್ನ ಮಾಡ್ಕೊಂಡ್ ಬರೋಣ. ನಮಸ್ಕಾರ. ಪ್ರಶಾಂತ್ ಅಂತ. ಹೌದು, ಇಲ್ಲಿ ಪ್ರಸಾದ ಮಾಡೋದಕ್ಕೆ ಲಾಡು ಅದೆಲ್ಲ ಮಾಡೋದಕ್ಕೆ ಪ್ರತಿ ವರ್ಷ ಬರ್ತೀವಿ. ಸುಮಾರು ವರ್ಷಗಳಿಂದ ಮಾಡ್ತಾ ಇದೀವಿ. ನಾನು ಹೋದ್ಸತಿನೂ ಹೇಳಿದ್ದೆ ಇದೇ ತರ. ಹೋದ್ಸತಿನೂ ಬಂದಿದ್ದು. ಹೌದು, ಹೋದ್ಸತಿನೂ ಹೇಳಿದ್ದೆ ಇದೇ ತರನೇ. ಚಂದೇವ್ರ ದೇವಸ್ಥಾನಕ್ಕೆ ಪ್ರತಿ ವರ್ಷ ಲಾಡು ಪ್ರಸಾದ ಕೊಡ್ತೀವಿ. ಮತ್ತೆ ತಿರುಪತಿನಲ್ಲಿ ಕಲ್ಯಾಣೋತ್ಸವಕ್ಕೆ ಲಾಡು ಏನ್ ಸೈಜ್ ಕೊಡ್ತಾರೆ, ಈ ಸೈಜು ಅದೇ ಸೈಜ್ ಮಾಡ್ತೀವಿ. ಏನಿಲ್ಲ ಅಂದ್ರೆ ಒಂದ್ 3,400 ಸಾವಿರ ಲಾಡು ದಪ್ಪ ಸೈಜು, ಇಷ್ಟು ದಪ್ಪ ಬರುತ್ತೆ, ಆ ಸೈಜ್ ಮಾಡ್ತೀವಿ. ಮತ್ತೆ ಸಣ್ಣ ಲಾಡು ಹೆಚ್ಚು ಕಮ್ಮಿ ಒಂದ್ 25-30 ಸಾವಿರ ಮಾಡ್ತೀವಿ. ಪ್ರತಿ ವರ್ಷ ಇದು ನಡ್ಕೊಂಡು ಹೋಗ್ತಾ ಇದೆ. ಬೆಳಗ್ಗೆ 6 ಗಂಟೆಯಿಂದ ಶುರು ಮಾಡಿದ್ವಿ, 6-6:30. ಪ್ರತಿ ಸತಿನೂ ಅಷ್ಟೇನೆ. 2 ದಿವಸ ಆಗುತ್ತೆ ಕೆಲಸ. ಬೆಳಗ್ಗೆ ಇಂದ ರಾತ್ರಿವರೆಗೂ ಎಷ್ಟಾಗತ್ತೆ ಅಷ್ಟು ಮಾಡ್ಕೊಂಡು ಮಿಕ್ಕಿದ್ ನಾಳೆ ಕಂಟಿನ್ಯೂ ಮಾಡ್ಕೊಂಡು ಮುಗಿಸಿರ್ತೀವಿ. ಬರೀ ಲಾಡು ಮಾಡೋದು ಮಾತ್ರ 2 ದಿವಸ ಆಗತ್ತೆ. 2 ದಿವಸ ಅಂತೂ ಆಗುತ್ತೆ. ಅದು ವಾರ್ಷಿಕೋತ್ಸವ ದಿವಸ 11ನೇ ತಾರೀಕು. ಅದು ಅಷ್ಟೇ, ಬೆಳಗ್ಗೆ 6 ಗಂಟೆಗೆ ಶುರು ಮಾಡ್ತೀವಿ. ಹೆಚ್ಚು ಕಮ್ಮಿ ಒಂದು 5 ಕ್ವಿಂಟಾಲ್ 6 ಕ್ವಿಂಟಾಲ್ ಮಾಡ್ತೀವಿ. ಮಾಡಿ ಅನ್ನದಾನಕ್ಕೆ ಪ್ರಸಾದ ಕೊಡೋರ್ಗೆ ಮತ್ತೆ ದರ್ಶನಕ್ಕೆ ಬರೋರ್ಗೆ ಕೊಡೋರ್ಗೆ ಪ್ರಸಾದ ಎಲ್ಲ ಮಾಡಿ ಹಂಚೋದು. ಆಯ್ತು, ಸುಮಾರು ವರ್ಷ ಆಯ್ತು. ಒಂದು 8-10 ವರ್ಷ ಆಯ್ತು. 10 ವರ್ಷ ಮಾಡ್ತಾ ಇದ್ದೀವಿ. ವರ್ಷ ಹೆಚ್ಚಾಗ್ತಾ ಇದೆ ನೋಡಿ. ಹೋದ ನಾನು ಶುರು ಮಾಡಿದಾಗ 800 ಲಾಡು ಇತ್ತು ದೊಡ್ಡದು ಮೊದಲು. ಈಗ 3,000 ಆಗಿದೆ. ಹಂಗಾಗಿ ಹೆಚ್ಚಾಗ್ತಾನೆ ಇದೆ. ಆಗ್ತಾ ಇರುತ್ತೆ. ಜನಗಳು ಸಹಕಾರ ಕೊಡ್ತಾ ಇದಾರೆ. ಅದೇ ತರ ಭಕ್ತಾದಿಗಳು ಬರ್ತಾರೆ, ಇಲ್ಲಿ ಬರ್ತಾರೆ. ಇದೊಂದು ಕಾರ್ಯಕ್ರಮ ಆದ್ರೆ ಅದು ಬಿಟ್ಟು ಬೇರೆ ಅನ್ನದಾನದ ಕಾರ್ಯಕ್ರಮ ಇದೆ. ಅವತ್ತು ಬಂದ್ರೆ ಗೊತ್ತಾಗತ್ತೆ ನಿಮ್ಗೆ. ಹೆಚ್ಚು ಕಮ್ಮಿ 5,000 ಜನ ಊಟ ಆಗತ್ತೆ. 5,000-6,000 ಜನ ಊಟ ಆಗತ್ತೆ. ಹೆಚ್ಚು ಕಮ್ಮಿ 10,000 ಆಗತ್ತೆ ಅವತ್ತು ಹೆಚ್ಚು ಕಮ್ಮಿ. ಬಟ್ ಯಾಕೆಂದ್ರೆ ನಾವು ಇಲ್ಲಿ ಪ್ರಸಾದ ಮಾಡೋರು, ಅಲ್ಲಿ ಅದೇ ಟೀಮ್ ಬೇರೆ ಇರುತ್ತೆ. ಹೆಚ್ಚು ಕಮ್ಮಿ ಫುಲ್ ಇಲ್ಲಿಂದ ಒಂದು 2-3 ಪರ್ಲಾಂಗ್ ಒಂದು ರೋಡ್ ಫುಲ್ ಬ್ಲಾಕ್ ಮಾಡ್ತಾರೆ. ರೋಡ್ ಅವತ್ತು ಟ್ರಾಫಿಕ್ ಯಾವ್ದು ಇರೋದಿಲ್ಲ. ಫುಲ್ ಊಟಕ್ಕೆ ವ್ಯವಸ್ಥೆ ಆಗಿರುತ್ತೆ ಇಲ್ಲಿ. ಹಾಗೆ ನಡ್ಕೊಂಡು ಹೋಗ್ತಾ ಇದೆ. ಸ್ವಾಮಿ ನಡೆಸ್ತಾ ಇದ್ದಾನೆ. ಹೌದು, ಅದು ದಪ್ಪಲಾಡು. ಈ ಸಣ್ಣ ಲಾಡು ಬಿಡಿ, ಅದು ವರ್ಷ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಅದು ಹೌದು, ಅದು ವರ್ಷ 200, 300, 500 ಆತರ ಹೋಗ್ತಾ ಇದೆ. ಅದು ಹೇಳಕ್ಕಾಗಲ್ಲ. ಇವತ್ತು ಹಿಂಗ್ ಮಾಡಿರ್ತೀವಿ, ಅದು 11ನೇ ತಾರೀಕು ವಾರ್ಷಿಕೋತ್ಸವ ದಿವಸ ಕಮ್ಮಿ ಬಿದ್ದರೆ ಅವತ್ತು ಮಾಡ್ಬೇಕಾಗತ್ತೆ. ಅದು ಆ ತರನೂ ಆಗಿದ್ದಿದೆ. ಕಮ್ಮಿ ಬರುತ್ತೆ. ಭಕ್ತಾದಿಗಳು ಜಾಸ್ತಿ, ವಿಐಪಿಗಳು ಜಾಸ್ತಿ ಇರ್ತಾರಲ್ಲ, ಅವಾಗ ಅವತ್ತು ಮಾಡೋದು ಒಂದ್ಸತಿ ಮಾಡ್ಕೊಟ್ಟಿದೀವಿ. ಜಾಸ್ತಿ ಆದ್ರೂ ಆಗ್ಬೋದು. ಸಾಕಾಗಲ್ಲ, ಪ್ರತಿ ಸತಿನೂ ಸಾಕಾಗಲ್ಲ ಅಂತಾನೆ ಹೇಳ್ತಾರೆ. ಹೌದು, ಇರುತ್ತೆ ಆರಾಮಾಗಿರುತ್ತೆ. ಹೌದು, ಸೇವಾಕರ್ತರೆಲ್ಲ ಇರ್ತಾರಲ್ಲ, ಭಕ್ತಾದಿಗಳಿಗೆ ಸೇವಾಕರ್ತರು ಮತ್ತೆ ವಿಐಪಿಗಳು ಮತ್ತೆ ಯಾರ್ಯಾರು ಹೆಂಗೆ ಸೇವೆ ಕೊಟ್ಟಿರ್ತಾರೋ ಅದ್ರ ಪ್ರಕಾರ ಲಾಡು. ಒಬ್ಬರಿಗೆ 2, 3, 4, 1 ಆತರ
ಮತ್ತೆ ಭಕ್ತಾದಿಗಳಿಗೆಲ್ಲ ಸಣ್ಣ ಲಾಡು ಮಾಮೂಲಿ ಮಾಮೂಲಿ ಅದು ಪ್ರತಿಯೊಬ್ಬರಿಗೂ ಕೊಡ್ತಾರೆ. ದರ್ಶನಕ್ಕೆ ಬರೋರು ಪ್ರತಿಯೊಬ್ಬರಿಗೂ ಪುಳಿಯೋಗರೆ ಮತ್ತೆ ಲಾಡು, ಒಂದೊಂದು ಲಾಡು. ವಿಶೇಷತೆ ಅಂತಂದ್ರೆ ಇಲ್ಲಿ ಸತ್ಯ ಇದೆ. ಯಾಕಂದ್ರೆ ಪ್ರತಿ ವರ್ಷ ದೇವೇಗೌಡರು ಬರ್ತಾರೆ. ಈ ಸತಿ ವಸತಿ ಬಂದಿದ್ರ ದೇವೇಗೌಡರು ಬರ್ತಾರೆ. ಹಂಗಾಗಿ ಸತ್ಯ ಇದೆ. ಇಲ್ಲಿ ನಂಬಿ ಹರಕೆ ಕಟ್ಕೊಂಡವ್ರಿಗೆ ಕಾರ್ಯಸಿದ್ಧಿ ಆಗಿದೆ. ಹಂಗಾಗಿ ವಿಶೇಷತೆ ತುಂಬಾ ಇದೆ. ನೀವೇ ನೋಡ್ತೀರಾ, ಇಲ್ಲೇ ಇದೆ ಸಾಕ್ಷಿ. ಪ್ರಸಾದಗಳು ಮಾಡೋದು ಮತ್ತೆ ದರ್ಶನ ಮಾಡೋದು ಮತ್ತೆ ಎಲ್ಲ ಸಾಕ್ಷಿ ಇಲ್ಲೇ ನೋಡ್ತೀರಾ ಬೇಕಾದ್ರೆ ನೀವು ಅವತ್ತು ಬಂದ್ರೆ. ಅಲ್ಲ, ಇಲ್ಲಿ ಕಾರ್ಯಕ್ರಮ ಇಲ್ಲೇ ಮಾಡಿದ್ರೆ ಎಲ್ಲೋ ಹೋಗಿ ಎಲ್ಲಿಂದ ಅಲ್ಲೆಲ್ಲೋ ಮಾಡಿ ತಂದು ತಿರ್ಗಾ ದಾರಿನಲ್ಲಿ ಸುಮ್ಮನೆ ಇದ್ ಮಾಡೋದು. ಯಾಕಂದ್ರೆ ದೇವ್ರ ನೈವೇದ್ಯ ಬೇರೆ ಆಗ್ಬೇಕು. ಯಾಕಂದ್ರೆ ನೈವೇದ್ಯ ಆಗಿರೋದು ಕೂಡ ಹರಾಜ್ ಆಗ್ತಾರೆ. ಅದನ್ನು ಸುಮಾರು ಭಕ್ತಾದಿಗಳು ತಗೊಂಡವರು ತುಂಬಾ ಜನ ಇದ್ದಾರೆ. ಹಂಗಾಗಿ ನೈವೇದ್ಯ ಇಲ್ಲೇ ಮಾಡೋದ್ರಿಂದ ಸ್ವಲ್ಪ ಶ್ರೇಷ್ಠ. ಕಾಲ್ದೂಳ ಒಂದ್ ಸ್ವಲ್ಪ ಮಡಿವಂತಿಕೆ ಉಳಿಯುತ್ತೆ ಅಂತ. ಸುಮ್ಮನೆ ಎಲ್ಲೋ ಮಾಡ್ಬೋದು ಅನ್ಕೊಳ್ಳಿ. ಇಲ್ಲೇ ನಮ್ದೇ ಗೋಡನ್ ಇದೆ, ಅಲ್ಲೇ ಮಾಡ್ಕೊಂಡ್ ಬರ್ಬೋದು. ಬಟ್ ಇಲ್ಲೇ ಮಾಡಿದ್ರೆ ಒಂದು ಶ್ರೇಷ್ಠ ಇರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಹೌದು 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 ಪ್ರತಿ ವರ್ಷನೂ ಅಷ್ಟೇ ಅದೇ ತರನೇ. ಹೌದು. ಇಲ್ಲ 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 ಇಲ್ಲ. ಹೌದು. ಅಲ್ಲ, ಅವರು ತಪ್ಪು ಮಾಡಿದ್ರೆ ಅವನು ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಅದ್ರದ್ದು ಫಲ ಅನುಭವಿಸಲೇಬೇಕು. ಯಾರಾದ್ರೂ ಸರಿನೇ, ದೇವತೆಗಳಿಗೆ ಬಿಟ್ಟಿಲ್ಲ, ಇನ್ನು ಮನಸ್ಸಿಗೆ ಬಿಡ್ತಾರ? ಹಂಗಾಗಿ ಶನಿದೇವರು ತಪ್ಪು ಮಾಡಿಲ್ಲ ಅಂದ್ರೆ ಭಯ ಇಲ್ಲ. ತಪ್ಪು ಮಾಡಿದ್ರೆ ಅದ್ರದ್ದು ಫಲ ಕರ್ಮ ಅನುಭವಿಸ್ಲೇಬೇಕು. ಶನಿದೇವರು ಅದು ಫಲ ಕೊಟ್ಟೇ ಕೊಡ್ತಾನೆ. ಯಾರು ಅಷ್ಟೇ, ಇನ್ನೇನಿಲ್ಲ. ಏನೋ ಕಿಂಚಿತ್ ಪುಣ್ಯ ಮಾಡಿದ್ರೆ ಶಿಕ್ಷೆ ಕಮ್ಮಿ ಆಗ್ಬೋದು. ಅವರ ಕರ್ಮಾನುಸಾರ ಅವ್ರಿಗೆ ಫಲ ಸಿಕ್ಕೇ ಸಿಗುತ್ತೆ. ಖಂಡಿತ ಹಂಗೆ ಆಗ್ತಾ ಇದೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು.